ಜೂನ್ 20ರಂದು ಶಿರಾ ತಾಲೂಕು ಪಟ್ಟನಾಯಕನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸರಹದ್ದು ಹೊಸಳ್ಳಿ ಬಂಡೇನಹಳ್ಳಿ ಗೇಟ್ ಮಧ್ಯದಲ್ಲಿ ರಸ್ತೆ ಅಪಘಾತದ ರೀತಿ ಒಂದು ಬೈಕ್ ಮತ್ತು ಅಪರಿಚಿತ ಪುರುಷನ ಶವ ಪತ್ತೆಯಾಗಿತ್ತು. ಮೃತನ ಅಣ್ಣ ರಂಗನಾಥ್ ನೀಡಿದ್ದ ದೂರಿನ ಮೇರೆಗೆ ಅನುಮಾನಾಸ್ಪದ ಸಾವು ಎಂದು ಪಟ್ಟನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಕೃತ್ಯ ನಡೆದ ದಿನ ಸ್ಥಳಕ್ಕೆ ಭೇಟಿ ನೀಡಿದ್ದ ಪೊಲೀಸ್ ಅಧೀಕ್ಷಕ ಕೆವಿ ಅಶೋಕ್ ಅವರು ಪ್ರಕರಣದ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೆಸಲು ಶಿರಾ ಉಪವಿಭಾಗದ ಡಿವೈಎಸ್ಪಿ ಬಿಕೆ ಶೇಖರ್ ಮತ್ತು ಶಿರಾ ಗ್ರಾಮಾಂತರ ವೃತ್ತದ ಸಿಪಿಐ ಡಿಜಿ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಪ್ರಕರಣದ ಆರೋಪಿಗಳನ್ನ ಶೀಘ್ರವಾಗಿ ಬಂಧಿಸಲು 25ಕ್ಕೂ ಹೆಚ್ಚು ಸಿಬ್ಬಂದಿ ಇರುವ 3 ತಂಡವನ್ನ ರಚನೆ ಮಾಡಿದ್ರು. ಈ ಪ್ರಕರಣದಲ್ಲಿ ತನಿಖೆ ಕೈಗೊಂಡ ಪಟ್ಟನಾಯಕನಹಳ್ಳಿ ಪೊಲೀಸ್ ಠಾಣೆಯ ಸಿಪಿಐ ಹರೀಶ್ ಅವರು ಮೃತನ ಮೈಮೇಲಿನ ಗಾಯಗಳು ಹಾಗೂ ಶವ ಪರೀಕ್ಷೆ ನಡೆಸಿದ ವೈದ್ಯರು ನೀಡಿದ ಅಭಿಪ್ರಾಯದ ಮೇರೆಗೆ ಮೃತ ರಮೇಶ್ನನ್ನ ಯಾರೋ ದುಷ್ಕರ್ಮಿಗಳು ಯಾವುದೋ ದುರುದ್ದೇಶದಿಂದ ಕೊಲೆ ಮಾಡಿದ್ದಾರೆ. ಕೊಲೆಯನ್ನ ಮರೆಮಾಚುವ ಉದ್ದೇಶದಿಂದ ರಸ್ತೆ ಅಪಘಾತವಾಗಿದೆ ಎಂದು ಸೃಷ್ಟಿ ಮಾಡಿದ್ದಾರೆ ಎಂದು ವರದಿ ನೀಡಿದ್ರು. ಕೊಲೆ ಮಾಡಿದ ಆರೋಪಿಗಳ ಪತ್ತೆಗಾಗಿ ಕೊಲೆ ಪ್ರಕರಣ ದಾಖಲಾದ 12 ಗಂಟೆಯ ಒಳಗಾಗಿ ಪ್ರಕರಣದ ಪ್ರಮುಖ ಸೂತ್ರಧಾರಿ ಹನುಮಂತರಾಜು ಮತ್ತು ಇತರೆ ಆರೋಪಿಗಳನ್ನ ಪತ್ತೆ ಮಾಡಿ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇನ್ನು ಪ್ರಕರಣ ಏನಪ್ಪಾ ಅಂತ ನೋಡೋದಾದ್ರೆ, ಎಳನೀರು ವ್ಯಾಪಾರ ಹಾಗೂ ಮಾಟ ಮಂತ್ರ ಮಾಡುತ್ತಿದ್ದ ರಮೇಶ್ ಹೆಸರಿನಲ್ಲಿ ಅಣ್ಣ ಹನುಮಂತರಾಜು 15 ಲಕ್ಷ ರೂಪಾಯಿ ಎಲ್ಐಸಿ ಮಾಡಿಸಿ ನಾಮಿನಿಯನ್ನ ತನ್ನ ಹೆಸರಿಗೆ ಮಾಡಿಸಿಕೊಂಡಿದ್ದ. ತಮ್ಮ ಸತ್ತರೆ ತನಗೆ 30 ಲಕ್ಷ ಬರುತ್ತದೆ ಎಂದು, ನಿಧಿ ಇದೆ ಬಾ ಎಂದು ನಿರ್ಜನ ಪ್ರದೇಶಕ್ಕೆ ಆತನನ್ನ ಕರೆಸಿ ತೊಣ್ಣೆಯಿಂದ ಹೊಡೆದು ಸಾಯಿಸಿ ಅಪಘಾತವಾಗಿದೆ ಎಂದು ಬಿಂಬಿಸಿದ್ದ ಹನುಮಂತರಾಜು ಕೊನೆಗೂ ಸಿಕ್ಕಿಬಿದ್ದಿದ್ದಾನೆ. ಮಾಹಿತಿ ಕಂಡು ಬರುತ್ತೆ. ಸೊ ಇಮಿಡಿಯೇಟ್ ಆಗಿ ನಾವು ಅದನ್ನು ಮರ್ಡರ್ ಕೆಳಗಡೆ ಕನ್ವರ್ಟ್ ಮಾಡಿಕೊಂಡು ನಿನ್ನೆ 22 ಜೂನ್ಗೆ ನಾವು ಎಫ್ಐಆರ್ ಮಾಡಿಕೊಳ್ಳಲಾಗಿದೆ. ಸೆಕ್ಷನ್ 103 ಸಬ್ ಕ್ಲಾಸ್ 1 ಮತ್ತು 238 ANS ಅಡಿಯಲ್ಲಿ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಶುರು ಮಾಡಿದ್ವಿ. ಎಲ್ಲಿಂದ ಬಂದಿದ್ರೆ ಈಗ ಹೋಗಿದ್ದೆ ಏನಾಗಿದೆ ಅಂತ. ಸೊ ನಾವು ಅಲ್ಲಿ ಇನ್ವೆಸ್ಟಿಗೇಷನ್ ಶುರು ಮಾಡಾದ್ಮೇಲೆ ನಮಗೆ ತಿಳಿದು ಬಂದಿರೋದು ಏನಂದ್ರೆ, ಸ್ವಂತ ಅಣ್ಣ ಆರೋಪಿ ಹನುಮಂತರಾಜು ಅಲಿಯಾಸ್ ರಾಜು, ಸೊ ಇವರು ಕೆಲ ಇವರು ಮತ್ತು ಇವರು ಫ್ರೆಂಡ್ಸ್ ಇನ್ನು 3 ಜನ, ಸೊ ಲಕ್ಷ್ಮೀಕಾಂತ ಅಲಿಯಾಸ್ ಪ್ರವೀಣ್ ಮತ್ತು ನವೀನ್ ಕುಮಾರ್ ಬಿನ್ ನಾಗರಾಜು ಮತ್ತು MD ಜಿಲಾನ್ ಅಲಿಯಾಸ್ ರಾಯ್ ಬಿನ್ ಸಮೀವುಲ್ಲಾ. ಸೊ ಈ 4 ಜನ ಸಂಚರಿಸಿ ಪ್ಲಾನ್ ಮಾಡಿ ಮುಂಚಿತವಾಗಿ ಹೊಡೆದು ಸ್ಟ್ರ್ಯಾಂಗ್ಯುಲೇಟ್ ಮಾಡಿ ಸಾಯಿಸಿ, ಅದಾದ ಮೇಲೆ ಇದನ್ನು ಆಕ್ಸಿಡೆಂಟ್ ತರ ರೂಪಿಸಕ್ಕೆ ಪ್ರಯತ್ನ ಮಾಡಿದ್ರು. ಏನಂತ ತಿಳ್ಕೊಳ್ಳುವಾಗ ಸೊ ನಮಗೆ ಕಂಡು ಬಂದಿರೋದು ಏನಂದ್ರೆ, ಈ ಘಟನೆ ನಡೆಯಕ್ಕೆ ಜಸ್ಟ್ ಒಂದು 2 ವರ್ಷಗಳ ಹಿಂದೆ ರಮೇಶ್ನ ಹೆಸರಿಗೆ, ಮೃತನ ಹೆಸರಿಗೆ ಒಂದು 15 ಲಕ್ಷಕ್ಕೆ LIC ಇನ್ಶೂರೆನ್ಸ್ ಅನ್ನು ಮಾಡಿಸಿರ್ತಾರೆ. ಸೊ ಪ್ರತಿಯೊಂದು ವರ್ಷಕ್ಕೆ ಅದು 85,000 ಇನ್ಶೂರೆನ್ಸ್ ಪ್ರೀಮಿಯಂ ಪೇ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಇದು ಆಕ್ಸಿಡೆಂಟ್ ಆದರೆ ಈ 15 ಲ್ಯಾಕ್ಸ್ಗೆ ಡಬಲ್ ಅಂದರೆ 30 ಲ್ಯಾಕ್ಸ್ ಬರುತ್ತೆ ಅಂತ ಸ್ಕೀಮ್ ಇದೆ. ಸೊ ಈ ಹಣಕ್ಕೋಸ್ಕರ ಸ್ವಂತ ಅಣ್ಣನೇ ತಮ್ಮನ್ನು ಈ ಥರ ಪ್ಲಾನ್ ಮಾಡಿ ಸಾಯಿಸಿರೋದು ನಮಗೆ ಕಂಡು ಬಂದಿದೆ. ಸೊ ಇಮಿಡಿಯೇಟ್ ಆಗಿ 4 ಜನರನ್ನು ನಾವು ರಮೇಶ್ ಹೆಸರಿಗೆ
ಸರ್, ಈ ಟ್ರೀಟ್ಮೆಂಟ್